ಶಿವಮೊಗ್ಗದಲ್ಲಿ ಮತ್ತೆ ಕೆಎಫ್ಡಿ ಎಂದರೆ ಮಂಗನ ಕಾಯಿಲೆ ಆತಂಕ ಶುರುವಾಗಿದೆ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಕೇಸ್ಗಳು ಪತ್ತೆಯಾಗಿವೆ. ಕಳೆದ 1 ತಿಂಗಳಲ್ಲಿ 6 ಕೇಸ್ಗಳು ಪತ್ತೆಯಾಗಿದ್ದು ಮಲೆನಾಡಿನ ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ 4 ವರ್ಷಗಳ ಹಿಂದೆ ಮಲೆನಾಡಿನಲ್ಲಿ ಮಂಗನ ಕಾಯಿಲೆ ಮರಣ ಮೃದಂಗ ಬಾರಿಸಿತ್ತು. 20ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದರು. ಈ ನಡುವೆ ಬೇಸಿಗೆ ಶುರುವಾಗುತ್ತಿದ್ದಂತೆ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗನ ಕಾಯಿಲೆ ಪ್ರಕರಣಗಳು ಪತ್ತೆಯಾಗಿವೆ. ಅದರಲ್ಲೂ ತೀರ್ಥಹಳ್ಳಿಯಲ್ಲಿ 6 ಪ್ರಕರಣಗಳು ಪತ್ತೆಯಾಗಿದ್ದು, ತೀರ್ಥಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಕೆಎಫ್ಡಿ ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಒಟ್ಟಾರೆ ಈ ವರ್ಷದ ಆರಂಭದಲ್ಲೇ 6 ಕೆಎಫ್ಡಿ ಪಾಸಿಟಿವ್ ಕೇಸ್ ಪತ್ತೆಯಾಗಿದ್ದು ಮಲೆನಾಡಿಗರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಮಂಗನ ಕಾಯಿಲೆ ಮತ್ತಷ್ಟು ಉಲ್ಬಣಗೊಳ್ಳುವ ಮೊದಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಬಗ್ಗೆ ಶಿವಮೊಗ್ಗ ಡಿಎಚ್ಒ ಡಾಕ್ಟರ್ ನಟರಾಜ್ ಅವರು ಕೆಲೈವ್ನೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಇವತ್ತಿನವರೆಗೂ 6 ಕೇಸ್ಗಳು ಪತ್ತೆಯಾಗಿದೆ. ಈ ಮಂಗನ ಕಾಯಿಲೆಯ 6 ಕೇಸ್ಗಳು ಬಂದಿರುವಂಥದ್ದು ಎಲ್ಲ ಕೇಸ್ಗಳು ಕೂಡ ತೀರ್ಥಹಳ್ಳಿ ತಾಲೂಕಿನಿಂದನೇ ವರದಿಯಾಗಿರುತ್ತದೆ. ಒಟ್ಟು 1031 ರಕ್ತದ ಮಾದರಿಗಳಲ್ಲಿ ನಾವೇನೋ ತೊಗೊಂಡಿರ್ತೀವಿ ಸ್ಯಾಂಪಲ್ಸ್, ಬ್ಲಡ್ ಸ್ಯಾಂಪಲ್ಸು, ಅದರೊಳಗೆ 6 ಕೇಸ್ಗಳನ್ನ ಪತ್ತೆ ಹಚ್ಚಲಾಗಿದೆ. ಇದು ತೀರ್ಥಹಳ್ಳಿಯ ದೇವಂಗಿ ಭಾಗದಲ್ಲಿ ಜಾಸ್ತಿ ಕಂಡು ಬಂದಿದೆ. ಹಾಗಾಗಿ ಅಲ್ಲಿಯ ಜನರಿಗೆ ನಾವೀಗಾಗಲೇ ಎಚ್ಚರದಿಂದ ಇರಲು ಈಗಾಗಲೇ ತಿಳಿಸಿದ್ದೇವೆ. ಜೊತೆಗೆ ನಾವೀಗಾಗಲೇ ಎಲ್ರಿಗೂ ಕೂಡ ನಾವೇನೀಗ ಡಿಪಾ ಆಯಿಲ್ ಅಂತೇಳಿ ಏನು ಕೊಟ್ಟಿದ್ದೀವಿ, ಎಲ್ಲರೂ ಕೂಡ ಅವರು ಕಾಡಿಗೆ ಹೋಗೋದಾಗಿ ಇರ್ಬೋದು, ಇಲ್ಲ ತೋಟಕ್ಕೆ ಹೋಗೋದಾಗಿ ಇರ್ಬೋದು, ಇಲ್ಲ ಬೇರೆ ಎಲ್ಲಾದರೂ ಅವರು ಹೊರಗಡೆ ಹೋಗಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ಡಿಪಾ ಆಯಿಲನ್ನು ಅವರು ಕಡ್ಡಾಯವಾಗಿ ಹಚ್ಕೊಂಡ್ಬಿಟ್ಟೇ ಹೋಗಬೇಕು ಅವರು. ಜೊತೆಗೆ ಅದರದ್ದು ಏನಂದರೆ 4 to 5 hours ಅಂದರೆ 4 ರಿಂದ 5 ಗಂಟೆ ಅದರದ್ದು ಒಂದು ಇದು ಏನೋ ಆ ಒಂದು ತೈಲದ ಒಂದು ಡ್ಯೂರೇಷನ್ ಅಷ್ಟಿರ್ತದೆ. ಅಂದರೆ 4 ರಿಂದ 5 ಗಂಟೆವರೆಗೂ ಅದ್ರ ಪವರ್ ಇರುತ್ತೆ. ಆಮೇಲೆ ಅವರು ಮತ್ತೆ ಅದನ್ನು ಮತ್ತೆ ಹಚ್ಕೋಬೇಕಾಗತ್ತೆ. ಹಾಗಾಗಿ ಅದನ್ನು ನಾವು ಸಾಕಷ್ಟು ಎಲ್ಲ ಕಡೆಯೂ ಕೂಡ ನಾವು ಈಗಾಗಲೇ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಎಲ್ಲಾದರೂ ಮಂಗ ಸತ್ತಿದ್ದೇನಾದರೂ ಯಾರಿಗಾದರೂ ಸಾರ್ವಜನಿಕರಿಗೆ ಗೊತ್ತಾದರೆ ಅವರು ತಕ್ಷಣವೇ ನಮ್ಮ ಆರೋಗ್ಯ ಇಲಾಖೆಗೆ, ಇಲ್ಲ ನಮ್ಮ ವೆಟರ್ನರಿ ಇಲಾಖೆಗೆ, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವರಿಗೆ ತಕ್ಷಣವೇ ಅವರು ತಿಳಿಸಿದ್ರೆ ಅದರ ಒಂದು ಏನು PM ಅನ್ನು ನಾವು ಮಾಡಿಬಿಟ್ಟು ಶವ ಪರೀಕ್ಷೆಯನ್ನು ನಾವು ಮಾಡಿಬಿಟ್ಟು ಅದನ್ನು ನಾವು ಮತ್ತೆ ಪುಣೆ ಇದಕ್ಕೆ ನಾವು ಟೆಸ್ಟಿಗೆ ಕಳಿಸ್ತೀವಿ. ಹಾಗಾಗಿ ಸಾರ್ವಜನಿಕರು ದಯವಿಟ್ಟು ಇದನ್ನು ನಮಗೆ ತಿಳಿಸ್ಬೇಕು ಅಂತ ಹೇಳ್ತೀನಿ. ಮಂಗ ಯಾವಾಗ ಡೆತ್ ಅಂತ ಕಂಡು ಬರ್ತದೆ ಅಂತ ಅನ್ನಿಸಿದ್ದಾಗೇ ಅವರು ತಕ್ಷಣ ಅವರು ಗೊತ್ತಾಗ್ತಿದ್ದಾಗೇ ಆ ವಿಷಯವನ್ನು ಈ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ತಿಳಿಸ್ಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಆಮೇಲೆ ಇನ್ನೊಂದು ಏನಂದರೆ, ಪಾಸಿಟಿವ್ ಕೇಸ್ ಬಂದಿರುತ್ತೆ, ಎಲ್ಲಿ ಮಂಗನ ಕಾಯಿಲೆ ಇದೆ ಅಂತ ಹೇಳಿ ದೃಢಪಟ್ಟಿರೋ ಕೇಸು ಕಂಡು ಬರುತ್ತೆ ಅಂಥ ಕಡೆ ಆದಷ್ಟು ಸಾರ್ವಜನಿಕರು ಅಲ್ಲಿಗೆ ಅನಾವಶ್ಯಕವಾಗಿ ಓಡಾಡೋದನ್ನು ನಿರ್ಬಂಧಿಸಬೇಕು ಅಂತ ಈಗಲೇ ನಾನು ಎಲ್ಲರ ಇದರಲ್ಲೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಅಲ್ಲಿ ಅದನ್ನು ನಾವು ಹಾಟ್ಸ್ಪಾಟ್ ಅಂತ ಕರಿತೀವಿ. ಒಂದು ಸರಿ ಅಲ್ಲಿ ಕೇಸ್ಗಳು ಬಂತು ಅಂದರೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ಕೇಸು ಮತ್ತೆ ಆಗೋವಂಥ ಇದು ಶೇಕಡಾವಾರು ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಸಾರ್ವಜನಿಕರಿಗೆ ಆದಷ್ಟು ಅನಾವಶ್ಯಕವಾಗಿ ನೀವು ಓಡಾಡಬೇಡಿ ಅಂತ ಹೇಳಿ ನಾವು ನಿರ್ಬಂಧವನ್ನು ಕೂಡ ನಾವೀಗಾಗಲೇ ಮಾಧ್ಯಮ ನಿಮ್ಮಗಳ ಮೂಲಕ ನಾನು ಈಗಾಗಲೇ ಕೇಳ್ಕೊಂಡಿದ್ದೇನೆ ಮುಂಚೆ.